ಯಾರೇ ತೀರ್ಮಾನಗಳನ್ನು ಕೈಗೊಂಡ್ರು ಅದನ್ನ ಪ್ರಶ್ನಿಸುವಂತಹ ಹಕ್ಕು ಈ ದೇಶದ ಪ್ರಜೆಗಳಿಗೆ ಇದೆ ಅನ್ನುವಂತಹ ಸತ್ಯವನ್ನ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಈ ದೇಶದ ಕಾನೂನು ನೀಡಿದಂತಹ ಒಂದು ಪ್ರತಿರೋಧ ಅನ್ನುವಂತಹ ಅಸ್ತ್ರ ನಮ್ಮಲ್ಲಿದೆ. ಅದನ್ನ ಸರಿಯಾದ ರೀತಿಯಲ್ಲಿ ಈ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ಬಳಕೆ ಮಾಡುವಂತಹ ವ್ಯಕ್ತಿಗಳು ನಾವಾಗಬೇಕು ಬಂಧುಗಳೇ. ಜ್ಞಾನವ್ಯಾಪಿ ಮಸೀದಿ ಅನ್ನುವಂಥದ್ದು ಸುಮಾರು 350 ವರ್ಷಗಳ ಇತಿಹಾಸ ಇರತಕ್ಕಂತಹ ಒಂದು ಮಸೀದಿ. ಈ ಒಂದು ಮಸೀದಿಯ ಕೇಸು ಹೈಕೋರ್ಟ್ನಲ್ಲಿ ನಡೆಯುತ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಸ್ಥಳೀಯವಾದಂತಹ ಕೋರ್ಟ್ ಇತ್ತೀಚೆಗೆ ನೀಡಿದಂತಹ ತೀರ್ಪು ಆ ಮಸೀದಿಯ ಕೆಳ ಅಂತಸ್ತಿನಲ್ಲಿ ಪೂಜೆ ಮಾಡಲಿಕ್ಕೆ ಅನುವು ಕೊಟ್ಟಂತಹ ಒಂದು ಪ್ರಕ್ರಿಯೆ ಏನಿದೆ, ಇದು ಭಾರತ ದೇಶದ ಸಂವಿಧಾನವನ್ನೇ ಅಣಕ ಮಾಡುವಂತಹ ಒಂದು ತೀರ್ಪಾಗಿದೆ ಬಂಧುಗಳು. ಸಂವಿಧಾನ ವಿರೋಧಿಯಾದಂತಹ ನಿಲುವುಗಳು ಘನವೆತ್ತಂತಹ ನ್ಯಾಯಾಲಯದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದನ್ನ ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಧೀನದಲ್ಲಿರ್ತಕ್ಕಂತಹ ಈ ದೇಶದ ಪ್ರಜೆಯ ಒಬ್ಬೊಬ್ಬರ ಕರ್ತವ್ಯವೂ ಕೂಡ ಆಗಿರ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಬಹಳಷ್ಟು ಮಂದಿಯಲ್ಲಿ ಇವತ್ತು ಒಂದು ಸಂಶಯ ಇದೆ. ಈ ದೇಶದ ಸ್ಥಳೀಯ ನ್ಯಾಯಾಲಯಗಳು ಅಥವಾ ಯಾವುದೇ ನ್ಯಾಯಾಲಯಗಳು ನೀಡುವಂತಹ ತೀರ್ಪು ಅದು ಅಂತಿಮ, ಅದನ್ನು ಯಾವುದೇ ಪ್ರಜೆಗಳು ಪ್ರಶ್ನಿಸಬಾರದು ಅನ್ನುವಂತಹ ಸಂಶಯ ಬಹಳಷ್ಟು ಮಂದಿಯ ಮನಸ್ಸಿನಲ್ಲಿ ಇದೆ. ಆದರೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು, ಈ ದೇಶಕ್ಕೆ ಸರ್ವೋಚ್ಚ ಅನ್ನುವಂಥದ್ದು ಈ ದೇಶದ ಸಂವಿಧಾನವಾಗಿರ್ತದೆ. ಈ ದೇಶ ನಡೆಯಬೇಕಾಗಿರುವಂಥದ್ದು ಸಂವಿಧಾನದ ಆಶಯಗಳ ಮುಖಾಂತರವಾಗಿರ್ತದೆ. ಈ ದೇಶ ಮುಂದೆ ಹೋಗ್ಬೇಕಾಗಿರುವಂಥದ್ದು, ನ್ಯಾಯಾಲಯಗಳು ತೀರ್ಪನ್ನು ನೀಡಬೇಕಾಗಿರುವಂಥದ್ದು ಈ ದೇಶದ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿರ್ತದೆ ಅನ್ನುವುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದರ ವಿರುದ್ಧವಾಗಿ ಯಾರೇ ತೀರ್ಮಾನಗಳನ್ನು ಕೈಗೊಂಡ್ರು ಅದನ್ನ ಪ್ರಶ್ನಿಸುವಂತಹ ಹಕ್ಕು ಈ ದೇಶದ ಪ್ರಜೆಗಳಿಗೆ ಇದೆ ಅನ್ನುವಂತಹ ಸತ್ಯವನ್ನ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ನಾವು ಈ ಒಂದು ಪ್ರತಿಭಟನೆಗೆ ಕರೆಯನ್ನು ನೀಡಿದಂತಹ ಸಂದರ್ಭದಲ್ಲಿ ಮಧ್ಯಾಹ್ನದಿಂದ ಈವರೆಗೆ ಕೂಡ ಅಲುಗಾಡದೆ ನಿಂತಿರತಕ್ಕಂತಹ ಈ ಒಂದು ಚಳುವಳಿಗಾರರನ್ನ ನೋಡುವಾಗ ನನಗೆ ಎಲ್ಲೋ ಒಂದ್ ಕಡೆ ನನ್ನ ಆತ್ಮವಿಶ್ವಾಸ, ನನ್ನ ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರವನ್ನ ಎದುರಿಸುವಂತಹ ಮತ್ತು ಅನ್ಯಾಯ ಅಕ್ರಮಗಳನ್ನು ಮೆಟ್ಟಿ ನಿಲ್ಲುವಂತಹ ಒಂದು ಜನಸಮೂಹ ಈಗಲೂ ಕೂಡ ಜೀವಂತವಾಗಿದೆ. ನಾವು ಸೋತಿರಬಹುದು, ನಾವು ಸತ್ತಿಲ್ಲ ಅನ್ನೋದನ್ನ ನೀವು ಇವತ್ತು ನಿರೂಪಿಸ್ತಾ ಇದ್ದೀರಿ. ಸತ್ತಂತಹ ಒಂದು ಜನಸಮೂಹ ಇದೆ ಇಲ್ಲಿ. ಅನ್ಯಾಯ ಅಕ್ರಮ ಅನೀತಿಗಳನ್ನ ಕಂಡು ಮೌನವಾಗುವಂತಹ ಅಥವಾ ಈ ದೇಶದಲ್ಲಿ ಯಾರು ಅನ್ಯಾಯ ಅಕ್ರಮಗಳನ್ನ ಮಾಡ್ತಾರೋ ಅದರ ಮುಖಂಡನಿಗೆ ಪತ್ರವನ್ನ ರವಾನೆ ಮಾಡುವಂತಹ ಒಂದು ಜನಸಮೂಹವು ಕೂಡ ನಮ್ಮ ಮಧ್ಯೆ ಇದೆ. ಯಾರು ಮೋಹನ್ ಭಾಗವತ್ ಈ ದೇಶದ ರಾಷ್ಟ್ರಪತಿಯ? ನಾವು ಕೂತು ಚರ್ಚೆ ಮಾಡಿ ನಾವು ಸಮಿತಿಯನ್ನ ರಚಿಸಿ ಮೋಹನ್ ಭಗವತಿಗೆ ಪತ್ರವನ್ನು ಬರೆಯುವುದು, ನಿಮ್ಮ ಕಾರ್ಯಕರ್ತರಿಗೆ ಸ್ವಲ್ಪ ಬುದ್ಧಿಯನ್ನು ಹೇಳಿ. ನೀವು ಭಯಪಡಿಸಬಹುದು, ಇಡಿಗಳನ್ನ, ಎನ್ಐಎಗಳನ್ನ, ಪೊಲೀಸ್ ಅಧಿಕಾರಿಗಳನ್ನ ಕಳಿಸಿಕೊಂಡು ನೀವು ಭಯಪಡಿಸಬಹುದು. ಆದ್ರೆ ನಾವು ಭಯಪಡುವುದಿಲ್ಲ. ಇದು ಬಹಳ ಸ್ಪಷ್ಟ. ನಾವು ಇಲ್ಲಿ ಕಳೆದುಕೊಳ್ತಾ ಇರುವಂತದ್ದು ಕೇವಲ ಮಸೀದಿಗಳನ್ನಲ್ಲ ಅಥವಾ ನಮ್ಮ ಆರಾಧನಾಲಯಗಳನ್ನಲ್ಲ, ಬದಲಾಗಿ ಈ ದೇಶದಲ್ಲಿ ನಾವು ಇರ್ಬೇಕಾ ಅಥವಾ ಇರಬಾರ್ದ ಅನ್ನುವಂತಹ ಆ ಅಸ್ತಿತ್ವವನ್ನಾಗಿರ್ತದೆ ನಾವು ಕಳೆದುಕೊಳ್ತಾ ಇರುವಂತದ್ದು. ಈ ದೇಶ ಅನ್ನುವಂಥದ್ದು ನಮ್ಮ ಅಧಿಕಾರ, ನಮ್ಮ ಹಕ್ಕು. ಅದು ಈ ದೇಶದ ಮಣ್ಣಿನಲ್ಲಿ ನಮಗೆ ಹಕ್ಕಿದೆ. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಪೂರ್ವಿಕರ ರಕ್ತ ಮತ್ತು ಬೆವರುಗಳು ಈ ದೇಶದ ಮಣ್ಣಿನೊಂದಿಗೆ ಮಿಶ್ರಣವಾಗಿದೆ. ಅಂತಹ ಒಂದು ಸಂಬಂಧವನ್ನ ಏರ್ಪಡಿಸಿರುವಂತಹ ಈ ಜನಸಮೂಹವನ್ನ ಈ ದೇಶದಿಂದ ಬೇರ್ಪಡಿಸುವಂತಹ ಕೆಲಸವನ್ನ ನೀವು ಬಿಟ್ಟು ಬಿಡಿ. ನಮ್ಗೆಲ್ಲೋ ಒಂದು ಆತಂಕ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಿಮ್ಮ ಮನೆಯಲ್ಲಿ 9 ತಿಂಗಳ ಮಗು ಇದ್ರು, 90 ವರ್ಷದ ಅಜ್ಜ ಇದ್ರು,
ನೀವು ದಾಖಲೆಗಳನ್ನ ಸರಿಪಡಿಸಿಕೊಳ್ಳಿ, ನಿಮ್ಮ ಬರ್ತ್ ಸರ್ಟಿಫಿಕೇಟ್ಗಳನ್ನು ತಯಾರು ಮಾಡಿ. ಸ್ವಾಮಿ, ಈ ದೇಶದೊಂದಿಗೆ ನಿರಂತರವಾದಂತಹ ಬಾಂಧವ್ಯವನ್ನು ಹೊಂದಿರತಕ್ಕಂತಹ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದಂತಹ, ಈ ದೇಶದ ಬೀದಿ ಬೀದಿಗಳಲ್ಲಿ ನಮ್ಮ ಇರುವಿಕೆಯ ಕುರುಹುಗಳು, ಚಿಹ್ನೆಗಳು ಇರುವಂತಹ ಸಂದರ್ಭದಲ್ಲಿ ನಾವ್ಯಾಕೆ ದಾಖಲೆಗಳನ್ನು ತಯಾರು ಮಾಡಿಕೊಳ್ಬೇಕು? ನಾನು ಈ ವೇದಿಕೆಯಲ್ಲಿ ನಿಂತು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಈ ದೇಶದವ ಅನ್ನುವುದಕ್ಕೆ ಅದೇ ಆಗಿರ್ತದೆ ದಾಖಲೆ. ಇನ್ನೊಂದು ದಾಖಲೆಯನ್ನ ಇಲ್ಲಿರ್ತಕ್ಕಂತಹ ಫ್ಯಾಸಿಸ್ಟರಿಗೆ ತೋರಿಸುವಂತಹ ಅವಶ್ಯಕತೆ ನಮಗೆ ಇಲ್ಲ ಅನ್ನುವುದನ್ನ ನಾವು ಸ್ಪಷ್ಟವಾಗಿಸಿಕೊಳ್ಬೇಕಾಗ್ತದೆ ಬಂಧುಗಳೇ. ಪ್ರತಿಯೊಂದು ವಿಚಾರಕ್ಕೂ ಕೂಡ ನಾವು ಭಯಪಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಅವರು ಭಯಪಡಿಸ್ತಾ ಇದ್ದಾರೆ, ನಾವು ಭಯಪಡಿಸ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಸಂಘರ್ಷಗಳು ನಡೆದರೆ ಮರುದಿನ ಬುಲ್ಡೋಸರ್ ಅನ್ನು ತಂದು ಅವರ ಮನೆಯನ್ನ ಕೆಡವಿ ಹಾಕಲಾಗ್ತದೆ. ಉತ್ತರಾಖಂಡದಲ್ಲಿ ನಡೆದಂತಹ ಘಟನೆ, ನಿನ್ನೆ ಮೊನ್ನೆಯಷ್ಟೇ ನಡೆದಂತಹ ಘಟನೆ, ಮದ್ರಸವನ್ನ ಕೆಡವಲು ಬಂದಂತಹ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಂತಹ ಕಾರಣಕ್ಕಾಗಿ ಭುಗಿಲೆದ್ದ ಗಲಭೆಯಲ್ಲಿ ಸುಮಾರು 6 ಮಂದಿಗಳು ಹತ್ಯೆಯಾಗಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಮಂದಿ ಗಾಯಗಳಾಗಿದ್ದಾರೆ. ನಾನು ಹೇಳುವಂಥದ್ದು, ಅಲ್ಲಿ ಪ್ರತಿರೋಧವನ್ನು ತೋರಿದಂತಹ ಆ ಒಂದು ಸಮೂಹ, ಅಂತಹ ಒಂದು ಸಮೂಹಗಳಿಂದ ಮಾತ್ರ ಭಾರತದಲ್ಲಿ ನಮ್ಮ ಅಸ್ತಿತ್ವವನ್ನ ಉಳಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಮನೆಗಳಿಗೆ ಯಾರಾದ್ರೂ ನುಸುಳುಕೋರರು ಬಂದ್ರೆ ಅಥವಾ ಅತಿಕ್ರಮ ಪ್ರವೇಶವನ್ನ ಮಾಡಲು ಬಂದ್ರೆ ನೀವು ಸುಮ್ಮನಿರ್ತೀರಾ? ನಮ್ಮ ಮನೆಗೆ ಅತಿಕ್ರಮ ಪ್ರವೇಶ ಮಾಡುವುದನ್ನ ನಾವು ಸಹಿಸುವುದಿಲ್ವೋ ಅದೇ ರೀತಿಯಲ್ಲಿ ನಮ್ಮ ಕುರುಹುಗಳಾಗಿರ್ತಕ್ಕಂತಹ, ನಮ್ಮ ಧಾರ್ಮಿಕ ಚಿಹ್ನೆಗಳಾಗಿರ್ತಕ್ಕಂತಹ ಮಸೀದಿಗಳಿಗೆ ಅತಿಕ್ರಮ ಪ್ರವೇಶ ಮಾಡಿದಾಗಲೂ ಕೂಡ ಅದೇ ರೋಷ ಮತ್ತು ಆವೇಶ, ಅದೇ ಪ್ರತಿರೋಧ ನಮ್ಮಲ್ಲಿ ಇರಬೇಕಾಗುವಂಥದ್ದು ಅದು ನಮ್ಮ ಕರ್ತವ್ಯವಾಗಿದೆ. ಈ ದೇಶದ ಕಾನೂನು ನೀಡಿದಂತಹ ಒಂದು ಪ್ರತಿರೋಧ ಅನ್ನುವಂತಹ ಅಸ್ತ್ರ ನಮ್ಮಲ್ಲಿದೆ. ಅದನ್ನ ಸರಿಯಾದ ರೀತಿಯಲ್ಲಿ ಈ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ಬಳಕೆ ಮಾಡುವಂತಹ ವ್ಯಕ್ತಿಗಳು ನಾವಾಗಬೇಕು ಬಂಧುಗಳೇ. ಆದ್ದರಿಂದ ಕೇವಲ ಇಂತಹ ಒಂದು ಪ್ರತಿಭಟನೆಗಳಿಂದ ಇವರ ಅನ್ಯಾಯ, ಅಕ್ರಮ, ಅನೀತಿಗಳನ್ನ ತಡೆ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ಜಾಗೃತಿಯನ್ನ ನಾವು ನಮ್ಮ ಮನೆಯಲ್ಲಿ, ನಮ್ಮ ನೆರೆಮನೆಯಲ್ಲಿ, ನಮ್ಮ ಮೊಹಲ್ಲಗಳಲ್ಲಿ ಆರಂಭಿಸಬೇಕಾಗಿದೆ. ಸಮಯ ಬಂದಿದೆ ಬಂಧುಗಳೇ. ಅವೆಲ್ಲವನ್ನು ಕೂಡ ಕೊನೆಗಾಣಿಸಿಕೊಂಡು ನಮ್ಮ ಆಂತರಿಕ ಸಮಸ್ಯೆಗಳ ಬಗ್ಗೆ ಆಂತರಿಕವಾಗಿ ಚರ್ಚೆ ಮಾಡಿ ಅದನ್ನ ಬಗೆಹರಿಸೋಣ. ಬಹಿರಂಗವಾದಂತಹ ಬಹಳಷ್ಟು ಸವಾಲುಗಳು ನಮ್ಮ ಮುಂದೆ ಇರುವಾಗ ನಾವೆಲ್ಲರೂ ಐಕ್ಯರಾಗಿ ಆಶಯಗಳನ್ನ, ಸಂಘಟನಾ ಭೇದ ಭಾವಗಳನ್ನ, ಅದೇ ರೀತಿ ಪಕ್ಷವನ್ನ ಮರೆತು ನಾವೆಲ್ಲರೂ ಒಗ್ಗಟ್ಟಾಗಿ ಈ ಫ್ಯಾಸಿಸಂನ ವಿರುದ್ಧ ಒಂದು ಹೋರಾಟದ ರಣಕಹಳೆಯನ್ನ ಮೊಳಗಿಸಬೇಕಾಗಿದೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.